ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, ಕರ್ನಾಟಕ ನರ್ಸಿಂಗ್ ಮತ್ತು ಅರೆವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರವು ಪ್ಯಾರಾಮೆಡಿಕಲ್ ಬೋರ್ಡ್ ಮುಖಾಂತರ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ, ಡಿಪ್ಲೊಮಾ ಕೋರ್ಸುಗಳಿಗೆ ದಾಖಲಾತಿ ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಸ್ನೇಹಿತರೆ, 2024-25ನೇ ಸಾಲಿನ ಅರೆವೈದ್ಯಕೀಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಸರ್ಕಾರಿ ಹಾಗೂ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಕೋಟಾದ ಸೀಟು ಹಂಚಿಕೆಗಾಗಿ ಆನ್ಲೈನ್ ಮುಖಾಂತರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಹಾಗಿದ್ದರೆ ಈ ಅಧಿಸೂಚನೆಯಲ್ಲಿ ಇರುವಂತಹ ಕೋರ್ಸುಗಳು ಯಾವುವು, ಆ ಕೋರ್ಸುಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇರುವಂತಹ ವಿದ್ಯಾರ್ಹತೆ ಏನು, ವಯೋಮಿತಿ ಏನಿರಬೇಕು, ಅರ್ಜಿ ಶುಲ್ಕ ಹಾಗೂ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ, ಅವಶ್ಯಕ ದಾಖಲಾತಿಗಳು ಏನೇನಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯುವುದಕ್ಕಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಕರ್ನಾಟಕ ನರ್ಸಿಂಗ್ ಹಾಗೂ ಅರೆವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರವು ಪ್ಯಾರಾಮೆಡಿಕಲ್ ಬೋರ್ಡ್ ಮೂಲಕ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ 2024-25ನೇ ಸಾಲಿನ ಕೋರ್ಸ್ಗಳಿಗೆ ದಾಖಲಾತಿ ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆ ಹೊರಡಿಸಿದೆ. ಈ ಅಧಿಸೂಚನೆಯಲ್ಲಿರುವಂತಹ ಕೋರ್ಸ್ಗಳು ಯಾವುವು ಅಂತಂದರೆ, ಒಟ್ಟು 9 ಕೋರ್ಸುಗಳಿದ್ದು, ಆ ಕೋರ್ಸ್ಗಳು ಯಾವ್ಯಾವಪ್ಪ ಅಂತಂದರೆ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಶಾರ್ಟ್ ಆಗಿ DMLT. ಎರಡನೇ ಕೋರ್ಸ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಶಾರ್ಟ್ ಆಗಿ DMIT. ಮೂರನೆಯ ಕೋರ್ಸ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಶಾರ್ಟ್ ಆಗಿ DHI. ನಾಲ್ಕನೆಯ ಕೋರ್ಸ್ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಶಾರ್ಟ್ ಆಗಿ DMRT. ಐದನೆಯ ಕೋರ್ಸ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಶಾರ್ಟ್ ಆಗಿ DDT. ಆರನೆಯ ಕೋರ್ಸ್ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಮತ್ತು ಅನೆಸ್ಥೇಸಿಯಾ ಟೆಕ್ನಾಲಜಿ. ಏಳನೆಯ ಕೋರ್ಸ್ ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಶಾರ್ಟ್ ಆಗಿ DOT. ಎಂಟನೆಯ ಕೋರ್ಸ್ ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್, ಶಾರ್ಟ್ ಆಗಿ DDM. ಒಂಬತ್ತನೆಯ ಕೋರ್ಸ್ ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್, ಶಾರ್ಟ್ ಆಗಿ DDH. ಇವು ಈ ಅಧಿಸೂಚನೆಯಲ್ಲಿ ಇರುವಂತಹ ಕೋರ್ಸ್ಗಳಾಗಿದ್ದು, ಈ ಕೋರ್ಸುಗಳಿಗೆ ದಾಖಲಾತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಇರಬೇಕಾಗಿರುವಂತಹ ಅವಶ್ಯಕ ವಿದ್ಯಾರ್ಹತೆ ಏನಪ್ಪ ಅಂತಂದರೆ, ಕನಿಷ್ಠ ವಿದ್ಯಾರ್ಹತೆ SSLC ಮುಗಿಸಿರುವಂತಹ ಅಭ್ಯರ್ಥಿಗಳು ಕೂಡ ಈ ಅಧಿಸೂಚನೆಯಲ್ಲಿರುವಂತಹ ಕೋರ್ಸ್ಗಳಿಗೆ ದಾಖಲಾತಿ ಬಯಸಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ PUC ವಿಜ್ಞಾನ ವಿಭಾಗದಲ್ಲಿ PUC ಮುಗಿಸಿರುವಂತಹ ಅಭ್ಯರ್ಥಿಗಳು ಕೂಡ ಈ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ದರೆ SSLC ಮತ್ತು PUC ವಿದ್ಯಾರ್ಹತೆ ಮೇಲೆ ಅರ್ಜಿ ಸಲ್ಲಿಸುವವರಿಗೆ ಏನು ವ್ಯತ್ಯಾಸ ಇದೆ ಅಂತಂದರೆ, SSLC ಮೇಲೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಕೋರ್ಸ್ನ ಅವಧಿ 3 ವರ್ಷ ಪ್ಲಸ್ 3 ತಿಂಗಳು. 3 ತಿಂಗಳ ಇಂಟರ್ನ್ಶಿಪ್ ಇರುತ್ತೆ, 3 ವರ್ಷಗಳ ಶೈಕ್ಷಣಿಕ ಅವಧಿ ಇರುತ್ತದೆ. ಇನ್ನು PUC ವಿಜ್ಞಾನ ವಿಭಾಗದಲ್ಲಿ PUC ಮುಗಿಸಿ ಈ ಕೋರ್ಸ್ಗೆ ದಾಖಲಾತಿ ಬಯಸಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಶೈಕ್ಷಣಿಕ ಅವಧಿ ಇದ್ದು 3 ತಿಂಗಳ ಕಾಲ ಇಂಟರ್ನ್ಶಿಪ್ ಇರುತ್ತೆ. ಇನ್ನು ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇರುವಂತಹ ಸಾಮಾನ್ಯ ಅರ್ಹತೆ ಏನಪ್ಪ ಅಂತಂದರೆ, ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವಂತಹ ಅಭ್ಯರ್ಥಿ ಮಾತ್ರ ಈ ಅಧಿಸೂಚನೆಯಲ್ಲಿ ಕೋರ್ಸುಗಳಿಗೆ ದಾಖಲಾತಿಯನ್ನು ಬಯಸಿ ಅರ್ಜಿಯನ್ನು ಸಲ್ಲಿಸಬಹುದು.
ಹಾಗಿದ್ದರೆ ವಯೋಮಿತಿ ಏನಪ್ಪ ಅಂತಂದರೆ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷಗಳು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳಿದ್ದು, SC ST ಸೇವಾನಿರತ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿವರೆಗಿನ ಅಭ್ಯರ್ಥಿಗಳು ಈ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟು ಇದೆ ಅಂತಂದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 400 ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು, ಇದರೊಳಗೆ 2A 2B 3A 3B ಜನರಲ್ ಅಭ್ಯರ್ಥಿಗಳು ಬರುತ್ತಾರೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಪರೀಕ್ಷಾ ಶುಲ್ಕ ಇರುತ್ತದೆ. ಇನ್ನು ಈ ಆಯ್ಕೆ ಪ್ರಕ್ರಿಯೆಯು ಯಾವ ರೀತಿ ನಡೆಯುತ್ತೆ ಅಂತಂದರೆ, ಅರ್ಹತಾ ಪರೀಕ್ಷೆ ಅಂತಂದರೆ SSLC ಅಥವಾ PUC. ಈ ಪರೀಕ್ಷೆಗಳಲ್ಲಿ ಗಳಿಸಿರುವಂತಹ ಅಂಕಗಳ ಆಧಾರದ ಮೇಲೆ ಪ್ರವರ್ಗವಾರು ಜ್ಯೇಷ್ಠತಾ ಪಟ್ಟಿ, ಮೆರಿಟ್ ಪಟ್ಟಿ ರೆಡಿ ಮಾಡಿ ಅದರ ಆಧಾರದ ಮೇಲೆ ಕೌನ್ಸಿಲಿಂಗಿಗೆ ಕರೆಯಲಾಗುತ್ತದೆ. ಈ ಮೆರಿಟ್ ಲಿಸ್ಟ್ನಲ್ಲಿ ಯಾರ ಹೆಸರು ಬರುತ್ತದೆ, ಯಾರ್ಯಾರು ಈ ಲಿಸ್ಟ್ನಲ್ಲಿ ಬರುತ್ತಾರೋ ಅವರಿಗೆ ಕೌನ್ಸಿಲಿಂಗ್ ನಡೆಯುವ ದಿನಾಂಕದ ಬಗ್ಗೆ ಮಾಹಿತಿಗಳನ್ನು ಮೆಸೇಜ್ ಮೂಲಕ ಕಳಿಸಲಾಗುತ್ತದೆ. ಇದು ಆಯ್ಕೆ ಪ್ರಕ್ರಿಯೆ. ಇನ್ನು ಈ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಕೆಲವೊಂದಿಷ್ಟು ನಿಬಂಧನೆಗಳಿದ್ದು, ಅವು ಯಾವ್ಯಾವಪ್ಪ ಅಂತಂದರೆ, ವಿದ್ಯಾರ್ಥಿಯು ಕೊಟ್ಟಿರುವ ಮಾಹಿತಿ ಅಪೂರ್ಣ ಅಂತ ಅನಿಸಿದರೆ ಪ್ರಾಧಿಕಾರವು ಅಂತಹ ಅರ್ಜಿಗಳನ್ನು ತಿರಸ್ಕೃತಗೊಳಿಸುತ್ತದೆ. ಇನ್ನು ಈ ಆಯ್ಕೆ ಪ್ರಕ್ರಿಯೆಯು ಸೆಂಟ್ರಲ್ ಕೌನ್ಸಿಲಿಂಗ್ ಮೂಲಕ ನಡೆಯುವುದರಿಂದ ಒಬ್ಬ ಅಭ್ಯರ್ಥಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಕೌನ್ಸಿಲಿಂಗ್ ಸಮಯದಲ್ಲಿ ಈ 9 ಕೋರ್ಸ್ಗಳಲ್ಲಿ ಯಾವುದಾದರೂ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶವಿರುತ್ತದೆ. ಒಂದೇ ಅರ್ಜಿ ಸಲ್ಲಿಸಬೇಕು, ಒಂದೇ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವಂತಹ ನಿಬಂಧನೆ ಇರುತ್ತದೆ. ಆಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ 7 ವರ್ಷಗಳ ಕಾಲ, ಅದು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ, ಈ 12 ವರ್ಷಗಳ ಕಾಲಾವಧಿ, ಶೈಕ್ಷಣಿಕ ಕಾಲಾವಧಿಯಲ್ಲಿ ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು ಅನ್ನುವಂಥ ನಿಬಂಧನೆ ಇದೆ. ಇವಿಷ್ಟು ನಿಬಂಧನೆ ಆದರೆ ಇನ್ನು ಅರ್ಜಿಯನ್ನು ಸಲ್ಲಿಸುವಾಗ ಇರಬೇಕಾಗಿರುವಂತಹ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂತಂದರೆ, ಶೈಕ್ಷಣಿಕ ಅಂಕಪಟ್ಟಿಗಳು, SSLC ಆಗಿರ್ಬೋದು ಅಥವಾ PUC ಆಗಿರ್ಬೋದು, LC ಲಿವಿಂಗ್ ಸರ್ಟಿಫಿಕೇಟ್, SSLC ಲಿವಿಂಗ್ ಸರ್ಟಿಫಿಕೇಟ್ ಇರಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಾಗಿದ್ದರೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ದೃಢೀಕರಣ ಪ್ರಮಾಣ ಪತ್ರಗಳು ಇರಬೇಕಾಗತ್ತೆ. ಹಾಗೆ ಕರ್ನಾಟಕದಲ್ಲಿ 7 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದಿರುತ್ತದೆ. ಈ ದಾಖಲಾತಿಗಳನ್ನು ಕೌನ್ಸಿಲಿಂಗ್ ಸಮಯದಲ್ಲಿಯೂ ಕೂಡ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು. ಈ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗದೇ ಇದ್ದಲ್ಲಿ ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಈ ಕೌನ್ಸಿಲಿಂಗ್ನಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಗೆ, ಅಂದರೆ ಮೆರಿಟ್ ಲಿಸ್ಟ್ನಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ SMS ಮುಖಾಂತರ ತಿಳಿಸಲಾಗುತ್ತದೆ. ಅಂಥವರು ಮಾತ್ರ ಕೌನ್ಸಿಲಿಂಗಿಗೆ ಪಾಲ್ಗೊಳ್ಳಬೇಕಾಗುತ್ತದೆ. ಇವಿಷ್ಟು ಪ್ಯಾರಾಮೆಡಿಕಲ್ ಕೋರ್ಸ್ಗೆ 2024-2025ನೇ ಸಾಲಿನ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದ ಸೀಟು ಹಂಚಿಕೆಗಾಗಿ ಕರೆದಿರುವಂತಹ ಅರ್ಜಿಯ ಸಂಪೂರ್ಣ ವಿವರ. ಸ್ನೇಹಿತರೆ, ಅರ್ಜಿಯನ್ನು ಸಲ್ಲಿಸುವವರು ಬೇಗನೆ
ಕೊನೆಯ ದಿನಾಂಕದವರೆಗೂ ಕಾಯದೆ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಸರ್ಕಾರಿ ಕೋಟಾದಡಿಯಲ್ಲಿ ನಿಮ್ಮ ಶಿಕ್ಷಣವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ, ಸ್ನೇಹಿತರೆ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ. ಧನ್ಯವಾದಗಳು.